ದಾಪುಗಾಲು ಹಾಕ್ತಾ ಇವೆ. ಇದನ್ನೇ ದೂರದೃಷ್ಟಿಯಲ್ಲಿಟ್ಟುಕೊಂಡ ವ್ಯಕ್ತಿಯೊಬ್ಬರು ಸ್ಥಾಪಿಸಿದ ಸಂಸ್ಥೆ ಇಂದು ಜಾಗತಿಕ ಮಟ್ಟದಲ್ಲಿ ಗುರುತಿಸಿಕೊಂಡಿದೆ. ಈ ವ್ಯಕ್ತಿ ಯಾರು, ಆ ಸಂಸ್ಥೆ ಯಾವುದು, ಈಗ ಇದನ್ನು ಕೈಹಿಡಿದು ಮುನ್ನಡೆಸ್ತಾ ಇರುವವರು ಯಾರು ಅನ್ನೋದನ್ನ ತಿಳಿದುಕೊಳ್ಳೋಣ ಇಂದಿನ ಸಂಚಿಕೆಯಲ್ಲಿ. ಅದು 1964ರ ಸಮಯ. ದೇಶದೆಲ್ಲೆಡೆ ವಿದ್ಯುತ್ ಸಂಪರ್ಕ ಜಾಲ ವಿಸ್ತಾರಗೊಳ್ಳುತ್ತಿತ್ತು. ಇದೇ ಸಂದರ್ಭದಲ್ಲಿ ಜೆಎಂ ತೋಷ್ನಿವಾಲಾ ಎನ್ನುವ ವ್ಯಕ್ತಿ ಬೆಂಗಳೂರಿನಲ್ಲಿ ಇದಕ್ಕೆ ಸಂಬಂಧಪಟ್ಟ ಪುಟ್ಟ ಉದ್ಯಮವನ್ನ ಪ್ರಾರಂಭಿಸಿದ್ರು. ಅದರ ಹೆಸರೇ ಯೂನಿವರ್ಸಲ್ ಇನ್ಸ್ಟ್ರೂಮೆಂಟ್ಸ್ ಕಂಪನಿ. ಕಂಪನಿನ ಶುರು ಮಾಡಿದವರು ಮಿಸ್ಟರ್ ಜೆಎಂ ತೋಷ್ನಿವಾಲಾ ಅಂತ ಗೊತ್ತಾಗ. ಅವರು ಬಹಳ ಡೈನಮಿಕ್ ಪರ್ಸನ್. ಅವರಿಗೆ ವಿಷನ್ ಇತ್ತು. ಅವ್ರಿಗೆ ಮುಂದೆ ನಾವು ಏನಾಗಬೇಕು, ಯಾವ ರೀತಿ ನಾವು ಗ್ರೋ ಆಗಬೇಕು ಅಂತಕ್ಕಂಥ ವಿಷನ್ ಇತ್ತು ಅವರಿಗೆ. ಅದೇ ಇದರಲ್ಲಿ ಅವರು ಇದನ್ನ ಸ್ಟಾರ್ಟ್ ಮಾಡಿದ್ರು. ಪ್ರಾರಂಭದಲ್ಲಿ ಬೇರೆಯವರಿಂದ ಮಾಲನ್ನು ತಂದು ಮಾರಾಟ ಮಾಡುತ್ತಿದ್ದ ಇವರು ತಾವೇ ಯಾಕೆ ಉತ್ಪಾದನೆಯನ್ನು ಪ್ರಾರಂಭಿಸಬಾರದು ಎಂದು ಯೋಚಿಸಿ ಸಣ್ಣ ಮಟ್ಟದಲ್ಲಿ ಉತ್ಪಾದನೆಗೂ ಕೈ ಹಾಕಿದ್ರು. ಯೂನಿವರ್ಸಲ್ ಇನ್ಸ್ಟ್ರೂಮೆಂಟ್ಸ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿನಲ್ಲಿ ಡಿಸಿ ರೆಗ್ಯುಲೇಟೆಡ್ ಪವರ್ ಸಪ್ಲೈಸು, ರೆಕ್ಟಿಫೈರ್ ಯೂನಿಟ್ಸು, ರಿಪೀಟಿಂಗ್ ಮೆಷಿನ್ಸು, ಮಿಸ್ಟ್ ಪ್ರೊಪಗೇಷನ್ ಯೂನಿಟ್ಸು, ಇದೆಲ್ಲನೂ ಮ್ಯಾನುಫ್ಯಾಕ್ಚರಿಂಗ್ ಶುರು ಮಾಡಿದ್ರು. ಕಂಪನಿ ಅಭಿವೃದ್ಧಿಗೊಳ್ಳುತ್ತಾ ಬಂತು. 1976ರಲ್ಲಿ ಟ್ರಾನ್ಸ್ಫಾರ್ಮರ್ಗಳನ್ನು ತಂದು ಮಾರಾಟ ಮಾಡೋದಕ್ಕೂ ಕಂಪನಿ ಮುಂದಾಯಿತು. ಆದರೆ ಅವುಗಳ ಗುಣಮಟ್ಟ ಅಷ್ಟು ಚೆನ್ನಾಗಿಲ್ಲದ ಕಾರಣ ಗ್ರಾಹಕರು ಟ್ರಾನ್ಸ್ಫಾರ್ಮರ್ಗಳನ್ನು ಉತ್ಪಾದಿಸಲು ತೋಷ್ನಿವಾಲರಿಗೆ ಸಲಹೆ ನೀಡಿದ್ರು, ಜೊತೆಗೆ ಬೆಂಬಲನೂ ಕೊಟ್ರು. ಇದರ ಪರಿಣಾಮವಾಗಿ 1978ರಲ್ಲಿ ಕಂಪನಿ ಟ್ರಾನ್ಸ್ಫಾರ್ಮರ್ಗಳ ಉತ್ಪಾದನೆಗೆ ಮುನ್ನುಡಿ ಬರೆಯಿತು. 1978ರಲ್ಲಿ ಇದನ್ನ ಟ್ರಾನ್ಸ್ಫಾರ್ಮರ್ನ ಶುರು ಮಾಡಿದೆ. ಅಂದ್ರೆ ಪ್ರತಿಯೊಬ್ಬರಿಗೂ ಕೂಡ ನಮ್ಮ ಎಂಪ್ಲಾಯೀಸ್ ಕಾರ್ಮಿಕರಿಗೆ ನಾನು ಯಾವ ರೀತಿ ವೈಂಡಿಂಗ್ ಮಾಡೋದು, ಯಾವ ರೀತಿ ಕೋರ್ ಅಸೆಂಬ್ಲಿ ಮಾಡೋದು, ಯಾವ ರೀತಿ ಕೋರ್ ಕಾಲ್ ಅಸೆಂಬ್ಲಿ ಮಾಡೋದು, ಯಾವ ರೀತಿ ಫೈನಲ್ ಅಸೆಂಬ್ಲಿ ಮಾಡೋದು, ಇದನ್ನೆಲ್ಲನೂ ಪ್ರತಿಯೊಂದು ಆಕ್ಟಿವಿಟೀಸ್ನೂ ಕೂಡ, ಪ್ರತಿಯೊಂದು ಚಟುವಟಿಕೆಗಳನ್ನೂ ಕೂಡ ಅವರಿಗೆ ತರಬೇತಿ ಕೊಟ್ಟು ಅವರನ್ನ ಶುರು ಮಾಡಿಸ್ತೆ. ಹೀಗೆ ಕಂಪನಿಯೊಂದರ ಎಲ್ಲ ಸಾಧ್ಯತೆಗಳನ್ನು ಪ್ರಯತ್ನಿಸಿದ ತೋಷ್ನಿವಾಲರ ಬದುಕಿನಲ್ಲಿ ಯಾರೂ ಊಹಿಸದ ದುರಂತವೊಂದು ನಡೆದು ಹೋಯಿತು. 1990 ಫೆಬ್ರವರಿ 14ರಂದು ನಡೆದ ವಿಮಾನ ಅಪಘಾತದಲ್ಲಿ ತೋಷ್ನಿವಾಲರು ಮರಳಿ ಬಾರದ ಲೋಕಕ್ಕೆ ನಡೆದರು. ಇದಾದ ಬಳಿಕ ಕಂಪನಿಯ ಪ್ರಗತಿಯಲ್ಲಿ ಹಲವಾರು ಕಾರಣಗಳಿಂದಾಗಿ ಸ್ವಲ್ಪ ಮಟ್ಟಿನ ಹಿನ್ನಡೆಯುಂಟಾಯಿತು. I grew up in Canada. I was born and brought up in Canada. I studied up until university in Canada, and I came to India in November 1992. ಇವರು ಧ್ರುವ ತಲ್ವಾಲ್ಕರ್. ಪ್ರತಿಷ್ಠಿತ ತಲ್ವಾಲ್ಕರ್ ಕುಟುಂಬದ ಡಾಕ್ಟರ್ ಪ್ರಫುಲ್ಲ ತಲ್ವಾಲ್ಕರ್ ಹಾಗೂ ಸುನೀತಿ ತಲ್ವಾಲ್ಕರ್ ಅವರ ಪ್ರಥಮ ಪುತ್ರ. ಹುಟ್ಟಿದ್ದು ಬೆಳೆದದ್ದು ಎಲ್ಲ ಕೆನಡಾದಲ್ಲೇ ಆದ್ರೂ ಇವರು ಉದ್ಯಮ ಕ್ಷೇತ್ರಕ್ಕೆ ಕಾಲಿಟ್ಟಿದ್ದು ಭಾರತದಲ್ಲೇ, ಅದು ಪ್ರತಿಷ್ಠಿತ ಕಿರ್ಲೋಸ್ಕರ್ ಕಂಪನಿಯಲ್ಲೇ. I worked my first jobs in India were at Kirloskar Electric Company, which was run by my uncle, and it was started by my grandfather, Mr. Ravi Kirloskar, and I worked in that company for about 8 years in India, in Bangalore. I was in charge of the transformer business, the transformer division there. 2003ರಲ್ಲಿ ಧ್ರುವ ತಲ್ವಾಲ್ಕರ್ ಯೂನಿವರ್ಸಲ್ ಪವರ್ ಟ್ರಾನ್ಸ್ಫಾರ್ಮರ್ ಅನ್ನು ತಮ್ಮ ಅಧೀನಕ್ಕೆ ತೆಗೆದುಕೊಂಡರು. ಸಣ್ಣ ಮಟ್ಟದ ಉದ್ಯಮವನ್ನ ಅತ್ಯಂತ ವಿಸ್ತಾರವಾಗಿ ಬೆಳೆಸಿದ್ರು. When we bought this company, when I bought this company, I wanted to make sure that the company grew very quickly. And one of the first things we did was we started by telling people that we were no longer going to accept, this smaller size company. We wanted to keep the same fundamental ideals. We wanted to keep the same
vision of the founding principles here. That is to be a good quality manufacturer, but we wanted to grow nationally, we wanted to grow internationally. ಇದೀಗ ಕಂಪನಿ ಟ್ರಾನ್ಸ್ಫಾರ್ಮರ್, ಸ್ವಿಚ್ ಗೇರ್, ಬ್ಯಾಟರಿಗಳು, ರೇಡಿಯೇಟರ್ಗಳು, ಯೂನಿಟೈಸ್ಡ್ ಸಬ್ಸ್ಟೇಷನ್ಗಳನ್ನು ತಯಾರಿಸುತ್ತಿದೆ. ಕಂಪನಿ ಪ್ರಾರಂಭವಾದಾಗ ಇದ್ದ ಅದೆಷ್ಟೋ ಉದ್ಯೋಗಿಗಳು, ಗ್ರಾಹಕರು ಇಂದಿಗೂ ಕಂಪನಿಯೊಂದಿಗೆ ಅದೇ ಸಂಬಂಧ, ವಿಶ್ವಾಸವನ್ನಿಟ್ಟುಕೊಂಡಿದ್ದಾರೆ. Our footprint is pretty much almost all over the world, except in East Asia and Southeast Asia. We do exports to North America, to Europe, Middle East Asia, and Africa. And of course, we have a reasonably good market share in India itself. ಯೂನಿವರ್ಸಲ್ ಪವರ್ ಟ್ರಾನ್ಸ್ಫಾರ್ಮರ್ ಕಂಪನಿಯಲ್ಲಿ ಡಿಸ್ಟ್ರಿಬ್ಯೂಷನ್ ಟ್ರಾನ್ಸ್ಫಾರ್ಮರ್, ಪವರ್ ಟ್ರಾನ್ಸ್ಫಾರ್ಮರ್, ಡ್ರೈ ಟೈಪ್ ಟ್ರಾನ್ಸ್ಫಾರ್ಮರ್, ಕಾಸ್ಟ್ ರೈಸಿಂಗ್ ಟ್ರಾನ್ಸ್ಫಾರ್ಮರ್, ಫರ್ನೇಸ್ ಡ್ಯೂಟಿ ಟ್ರಾನ್ಸ್ಫಾರ್ಮರ್ಗಳನ್ನು ತಯಾರಿಸಲಾಗುತ್ತದೆ. ಈ ಟ್ರಾನ್ಸ್ಫಾರ್ಮರ್ಗಳ ತಯಾರಿಕೆಯ ಮೊದಲ ಹಾಗೂ ಪ್ರಮುಖವಾದ ಹಂತ ಡಿಸೈನಿಂಗ್. ಇದಕ್ಕಿಂದೆ ಕಂಪನಿಯಲ್ಲಿ ನುರಿತ ಡಿಸೈನಿಂಗ್ ಇಂಜಿನಿಯರ್ಗಳ ತಂಡ ಕಾರ್ಯನಿರ್ವಹಿಸುತ್ತಿದೆ. ಪರಿವರ್ತಕಗಳ ವಿನ್ಯಾಸವನ್ನು ಅಚ್ಚುಕಟ್ಟಾಗಿ ಹಾಗೂ ಯಶಸ್ವಿಯಾಗಿ ರೂಪಿಸುತ್ತಿರುವ ಈ ತಂಡ ಕಂಪನಿಯ ಪಾಲಿಗೊಂದು ಹೆಮ್ಮೆಯ ವಿಭಾಗ. ನಮ್ಮಲ್ಲಿ 3D ಮಾಡೆಲಿಂಗ್ ಅಂದ್ರೆ ಟ್ರಾನ್ಸ್ಫಾರ್ಮರ್ ಯಾವ ತರ ಡಿಸೈನ್ ಸ್ಟೇಜ್ ಅಲ್ಲೇ ಕಾಣುವ ತರ ನಾವು ಅದನ್ನು ಡಿಸೈನ್ ಸ್ಟೇಜ್ ಅಲ್ಲೇ ಮಾಡ್ತೇವೆ. ಟ್ರಾನ್ಸ್ಫಾರ್ಮರ್ ನೀವು ಮುಂದೆ ಹೇಗೆ ಮ್ಯಾನುಫ್ಯಾಕ್ಚರ್ ಮಾಡ್ತೀರಾ ಅದನ್ನು ನಾವು ಡಿಸೈನ್ ಸ್ಟೇಜ್ ಅಲ್ಲೇ ಮಾಡಿ ಮುಂದೆ ಪ್ರಾಬ್ಲಮ್ ಏನು ಬರ್ಬೋದೋ ಅದನ್ನು ಮೊದಲೇ ಸಾಲ್ವ್ ಮಾಡಿಕೊಂಡು ಮಾಡೆಲಿಂಗ್ ಮಾಡ್ತೇವೆ. ಆದರೆ ನಮ್ಮಲ್ಲಿ ಆಲ್ಮೋಸ್ಟ್ 17 ಜನ ಡಿಸೈನರ್ಸ್ ವಿತ್ ಗುಡ್ ಎಕ್ಸ್ಪೀರಿಯನ್ಸ್, ಮೋರ್ ದೆನ್ 20-30 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇರೋರು. ಅದು ಅಲ್ಲದೆ ಕೆಲವು ಹೊಸ ಯಂಗ್ಸ್ಟರ್ಸ್ಗಳು ಬಂದು ಸೇರಿಕೊಂಡು ಹಳೆ ಮತ್ತು ಹೊಸ ಎರಡು ಪೀಳಿಗೆಗಳನ್ನು ಕಂಟಿನ್ಯೂ ಮಾಡ್ತಾರೆ. ಪರಿವರ್ತಕಗಳ ವಿನ್ಯಾಸ ಸಿದ್ಧವಾದ ಬಳಿಕ ಅದಕ್ಕೆ ಬೇಕಾದ ವಸ್ತುಗಳನ್ನು ಖರೀದಿಸಲಾಗುತ್ತದೆ. ನಂತರದ ಹಂತದಲ್ಲಿ ವೈಂಡಿಂಗ್ ಮಾಡಲಾಗುತ್ತದೆ. ಇದನ್ನು ನುರಿತ ಹಾಗೂ ತಜ್ಞ ವೈಂಡರ್ಗಳೇ ಮಾಡುತ್ತಿದ್ದಾರೆ. ವೈಂಡಿಂಗ್ ಆದ ಬಳಿಕ ಕೋರ್ ಅಸೆಂಬ್ಲಿ ಮಾಡಲಾಗುತ್ತದೆ. ಇದರ ಮುಂದಿನ ಹಂತವಾಗಿ ಕೋರ್ ಕಾಯಿಲ್ ಅಸೆಂಬ್ಲಿ ನಡೆಯುತ್ತದೆ. ಇದನ್ನು ಸಂಪೂರ್ಣವಾಗಿ ಒಣಗಲು ಬಿಡುತ್ತಾರೆ. ಮುಂದಿನ ಹಂತದಲ್ಲಿ ಇದನ್ನು ವ್ಯಾಕ್ಯೂಮ್ ಅಥವಾ ಹೀಟಿಂಗ್ ಪ್ರೋಸೆಸ್ಗೆ ಒಳಪಡಿಸಲಾಗುತ್ತದೆ. ಇದರ ಮುಂದಿನ ಹಂತದಲ್ಲಿ ಫೈನಲ್ ಅಸೆಂಬ್ಲಿ ಮಾಡಲಾಗುತ್ತದೆ. ಈ ಸಂದರ್ಭದಲ್ಲಿ ಸಂಪೂರ್ಣ ಒಣಗಿದ ಹಾಗೂ ಕನ್ಸಾಲಿಡೇಟ್ ಮಾಡಲಾದ ಕೋರ್ ಕಾಯಿಲ್ಗಳನ್ನು ಟ್ಯಾಂಕ್ನಲ್ಲಿ ಇಟ್ಟು ಹಾಟ್ ಆಯಿಲ್ ಕಂಡೀಷನ್ ನಲ್ಲಿ ಒತ್ತಡ ಪರೀಕ್ಷೆ ಮಾಡಲಾಗುತ್ತದೆ. ಎಲ್ಲಾ ಪರಿವರ್ತಕಗಳನ್ನು ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ನಿಯಮಾವಳಿಗನುಸಾರವಾಗಿ ಯೂನಿವರ್ಸಲ್ನ ಪ್ರಯೋಗಶಾಲೆಯಲ್ಲಿ ಪರೀಕ್ಷೆಗೆ ಒಳಪಡಿಸಲಾಗುತ್ತದೆ. ಮುಂದಿನ ಹಾಗೂ ಕೊನೆಯ ಹಂತದಲ್ಲಿ ಪೇಂಟಿಂಗ್ ಮಾಡಿ ಟ್ರಾನ್ಸ್ಫಾರ್ಮರ್ಗಳನ್ನು ಕಳುಹಿಸಿಕೊಡಲಾಗುತ್ತದೆ. ಇದಲ್ಲದೆ ಡ್ರೈ ಟೈಪ್ ಟ್ರಾನ್ಸ್ಫಾರ್ಮರ್ಗಳನ್ನು ತಯಾರಿಸುವಾಗ ವೈಂಡಿಂಗ್ನ ನಂತರ ಫೈಲ್ ಕಾಸ್ಟಿಂಗ್ ಮಾಡಲಾಗುತ್ತದೆ. ಉಳಿದಂತೆ ಕೋರ್ ಅಸೆಂಬ್ಲಿ, ಕೋರ್ ಕಾಯಿಲ್ ಅಸೆಂಬ್ಲಿ, ಫೈನಲ್ ಅಸೆಂಬ್ಲಿಯ ವಿಧಾನಗಳಿರುತ್ತವೆ.
ಯೂನಿವರ್ಸಲ್ ಪವರ್ ಒಂದೇ ರೀತಿಯ ವಿದ್ಯುತ್ ಸಾಧನದ ಉತ್ಪಾದನೆಗಾಗಿ ತನ್ನನ್ನು ಸೀಮಿತಗೊಳಿಸಿಕೊಂಡಿಲ್ಲ. ತನ್ನದೇ ಆದ ಬ್ಯಾಟರಿ ತಯಾರಿಕಾ ವಿಭಾಗ, ರೇಡಿಯೇಟರ್, ಸ್ವಿಚ್ ಗೇರ್ ತಯಾರಿಕಾ ವಿಭಾಗ, ಫ್ಯಾಬ್ರಿಕೇಷನ್ ವಿಭಾಗವನ್ನು ಹೊಂದಿರುವ ಈ ಸಂಸ್ಥೆ ಅನೇಕ ರಾಷ್ಟ್ರಗಳೊಂದಿಗೆ ತನ್ನ ವ್ಯಾಪಾರ ಸಂಪರ್ಕವನ್ನಿಟ್ಟುಕೊಂಡಿದೆ. ಈ ಕುರಿತು ತಿಳಿದುಕೊಳ್ಳೋಣ ವಿರಾಮದ ನಂತರ. Maxworth Realty presents premium residential layouts under wide open skies amidst the lush green fields and water bodies near BIAL. Packed with all modern amenities and luxurious comforts and transparent and easy repayment plans. Call 99723-04970 for a site visit. Fast track to 888 fast track to 888. Fast Track Call Taxi 288-9999 for all cities. ಹೊಸ ವರ್ಷದ ಹಾರ್ದಿಕ ಶುಭಾಶಯ ಕೋರುತ್ತಿರುವ ವಿಜಯಲಕ್ಷ್ಮಿ ಎಕ್ಸ್ಪ್ರೆಷನ್ಸ್ ಮಲ್ಲೇಶ್ವರಂ ಜಯನಗರ್. ನೂತನವಾಗಿ ಆರಂಭವಾಗಿರುವ ಪೈ ಮೊಬೈಲ್ ಶೋರೂಮ್ ವತಿಯಿಂದ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಈ ಹೊಸ ವರ್ಷದಲ್ಲಿ ಹೊಸತೇನು ಮಾಡುವಿರಿ? ಶುಭಾರಂಭ ಒಂದೆಷ್ಟು ಸಿಹಿಯೊಂದಿಗೆ. Fast track to 888 fast track to 888. Fast Track Call Taxi 288-9999 for all cities. Chennai Jewelers wishes you a happy new year. ತೇಜು ರೆಡಿ ಮಿಕ್ಸ್ ಮಸಾಲ ಇವರಿಂದ ತಮ್ಮೆಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ರುಚಿಗೆ ಮತ್ತೊಂದು ಹೆಸರು ತೇಜು ರೆಡಿ ಮಿಕ್ಸ್ ಮಸಾಲ. ಹೊಸ ವರ್ಷದ ಹಾರ್ದಿಕ ಶುಭಾಶಯ ಕೋರುತ್ತಿರುವ ವಿಜಯಲಕ್ಷ್ಮಿ ಸ್ಯಾರೀಸ್, ಎಂಜಿ ರಸ್ತೆ, ಬೆಂಗಳೂರು. ಸಮಸ್ತ ಕರ್ನಾಟಕ ಜನತೆಗೆ ರೇವತಿ ತುಪ್ಪದ ವತಿಯಿಂದ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಅಖಿಲ ಭಾರತ ಚಾಲಕರ ಮತ್ತು ಕಾರ್ ಟ್ಯಾಕ್ಸಿ ಮಾಲೀಕರ ಸಂಘದ ವತಿಯಿಂದ ಸಮಸ್ತ ಕರ್ನಾಟಕ ಜನತೆಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. Fast track to 888 fast track to 888. Fast Track Call Taxi 288-9999 for all cities. ಕೆಎಲ್ಎಫ್ ನಿರ್ಮಲ್ ಕೊಬ್ಬರಿ ಎಣ್ಣೆ, ಅದೇ ಶುದ್ಧತೆ, ಅದೇ ಸುವಾಸನೆ, ಅದೇ ಗುಣಮಟ್ಟ, ಆದ್ರೆ ಹೊಸ ಚಿಹ್ನೆಯೊಂದಿಗೆ. ಈಗ ಕೆಎಲ್ಎಸ್ ನಿರ್ಮಲ್ ಕೊಬ್ಬರಿ ಎಣ್ಣೆ ಜೊತೆ ಸುಂದರವಾದ ಕೇಶವನ್ನು ಉಚಿತವಾಗಿ ಪಡೆಯಿರಿ. ಈ ಹೊಸ ವರ್ಷದಲ್ಲಿ ಹೊಸತೇನು ಮಾಡುವಿರಿ? ಶುಭಾರಂಭ ಒಂದೆಷ್ಟು ಸಿಹಿಯೊಂದಿಗೆ. ಸಮಸ್ತ ಕರ್ನಾಟಕ ಜನತೆಗೆ ರೇವತಿ ತುಪ್ಪದ ವತಿಯಿಂದ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ನೂತನವಾಗಿ ಆರಂಭವಾಗಿರುವ ಪೈ ಮೊಬೈಲ್ ಶೋರೂಮ್ ವತಿಯಿಂದ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಹೊಸ ವರ್ಷದ ಹಾರ್ದಿಕ ಶುಭಾಶಯ ಕೋರುತ್ತಿರುವ ವಿಜಯಲಕ್ಷ್ಮಿ ಎಕ್ಸ್ಪ್ರೆಷನ್ಸ್ ಮಲ್ಲೇಶ್ವರಂ ಜಯನಗರ್. ಈ ದಿನದ ಎಲ್ಲಾ ಕಾರ್ಯಕ್ರಮಗಳ ಪ್ರಾಯೋಜಕರು ಲಕ್ಸನ್ ಕ್ರಿಸ್ಟಲ್. ಸಾಧನೆ ಯಾವತ್ತೂ ಸೀಮಿತವಾಗಿರಬಾರದು ಅನ್ನೋದು ಯೂನಿವರ್ಸಲ್ನ ಗುರಿ. ಹಾಗಾಗಿ ಹೊಸ ಹೊಸ ಉತ್ಪಾದನೆಗಳನ್ನ ಮಾಡುವತ್ತ ಯೂನಿವರ್ಸಲ್ ಗಮನ ಹರಿಸುತ್ತಿದೆ. ಅದಕ್ಕೆ ಸಂಪನ್ಮೂಲ, ತಾಂತ್ರಿಕತೆ ಎಲ್ಲವನ್ನ ಅಳವಡಿಸಿಕೊಳ್ತಾ ಇದೆ. ಇದು ಯೂನಿವರ್ಸಲ್ ಪವರ್ನ ಸ್ವಿಚ್ ಗೇರ್ ತಯಾರಿಕಾ ವಿಭಾಗ. ಇಲ್ಲಿ ಸ್ವಿಚ್ ಗೇರ್ಗಳ ತಯಾರಿಕೆಯ ಜೊತೆಗೆ ಪ್ಯಾಕೇಜ್ ಸಬ್ಸ್ಟೇಷನ್ ಅಥವಾ ಯೂನಿಟೈಸ್ಡ್ ಸಬ್ಸ್ಟೇಷನ್ಗಳನ್ನು ಸಿದ್ಧಪಡಿಸಲಾಗುತ್ತದೆ. ಇದು ಹೈ ವೋಲ್ಟೇಜ್ ಸ್ವಿಚ್ ಗೇರ್, ಟ್ರಾನ್ಸ್ಫಾರ್ಮರ್, ಲೋ ವೋಲ್ಟೇಜ್ ಸ್ವಿಚ್ ಗೇರ್, ಆಟೋಮ್ಯಾಟಿಕ್ ಪವರ್ ಫ್ಯಾಕ್ಟರ್ ಕಂಟ್ರೋಲರ್ಗಳನ್ನು ಜೊತೆಯಾಗಿ ಇಡುವಂತೆ ರಚಿಸಲಾಗಿದ್ದು, ಇಂತಹ ಸಾಧನವನ್ನು ತಯಾರಿಸುವ ಬೆರಳೆಣಿಕೆಯ ಕಂಪನಿಗಳಲ್ಲಿ ಯೂನಿವರ್ಸಲ್ ಕೂಡ ಒಂದಾಗಿದೆ. ಈ ಡ್ರೈ ಟೈಪ್ ಟ್ರಾನ್ಸ್ಫಾರ್ಮರ್ಸ್ ಅಲ್ಲಿ 3.3 kV ಇಂದ ಹಿಡಿದು 33 kV ವರೆಗೂ ನಾವು ತಯಾರು ಮಾಡ್ತೀವಿ. ಇನ್ನು ಸ್ವಿಚ್ ಗೇರಿಗೆ ಬಂದ್ರೆ ನಾವು 3.3 kV ಇಂದ 33 kV ವರೆಗೂ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ. ಯೂನಿವರ್ಸಲ್ ಪವರ್ ತನ್ನದೇ ಆದ ಬ್ಯಾಟರಿ ತಯಾರಿಕಾ ವಿಭಾಗವನ್ನು ಹೊಂದಿದೆ. ಬ್ಯಾಟರಿ ತಯಾರಿಕೆಯ ಮೊದಲ ಹಂತದಲ್ಲಿ ಋಣ ಮತ್ತು ಧನ ಎಲೆಕ್ಟ್ರೋಡ್ಗಳ ಆಕ್ಸಿಡೇಷನ್ ಪದರವನ್ನು ತೆಗೆಯಲಾಗುತ್ತದೆ. ನಂತರ ಶಾರ್ಟ್ ಸರ್ಕ್ಯೂಟ್ ಅನ್ನು ತಪ್ಪಿಸಲು ಋಣ ಎಲೆಕ್ಟ್ರೋಡ್ಗಳನ್ನು ಪಾಲಿಎಥಿಲೀನ್ ಸಪರೇಟರ್ಗಳಲ್ಲಿ ಅಸೆಂಬ್ಲಿ ಮಾಡಿ ಪ್ಲೇಟ್ ಸ್ಟೇಕಿಂಗ್ ಅಂದರೆ ಧನ ಹಾಗೂ ಋಣ ಎಲೆಕ್ಟ್ರೋಡ್ಗಳನ್ನು ಬಾಕ್ಸಿಂಗ್ ಮಾಡಲಾಗುತ್ತದೆ.
ಮುಂದಿನ ಹಂತವೇ ಬ್ರೇಸಿಂಗ್ ಆಪರೇಷನ್. ಇಲ್ಲಿ ಬ್ರೇಸಿಂಗ್ ಟಾರ್ಚ್ ಮೂಲಕ ಮೌಂಟನ್ ಲೆಡ್ ಉಪಯೋಗಿಸಿ ಸ್ಟ್ರಾಪ್ಸ್ ಅಥವಾ ಕಾಂಪೋನೆಂಟ್ಗಳನ್ನು ಫ್ಯೂಸ್ ಮಾಡಲಾಗುತ್ತದೆ. ನಂತರ ಇದನ್ನು ಸ್ವಚ್ಛಗೊಳಿಸಿ ಬ್ಯಾಟರಿಯಲ್ಲಿ ಇನ್ಸರ್ಟ್ ಮಾಡುತ್ತಾರೆ. ಇದಾದ ಬಳಿಕ ಇಂಟರ್ ಸೆಲ್ ವೆಲ್ಡಿಂಗ್ ಮಾಡಲಾಗುತ್ತದೆ. ನಂತರ ಗಾಳಿಯ ಒತ್ತಡ ಸೋರಿಕೆಯ ಪರೀಕ್ಷೆ ಅಂದರೆ ಏರ್ ಪ್ರೆಷರ್ ಲೀಕ್ ಟೆಸ್ಟ್ ಮಾಡುತ್ತಾರೆ. ಇದಾದ ಬಳಿಕ ಬ್ಯಾಟರಿಯ ನಂಬರ್, ಸಿದ್ಧವಾದ ತಿಂಗಳು, ದಿನಾಂಕಗಳನ್ನು ನಮೂದಿಸಿ ನಂತರ ಟರ್ಮಿನಲ್ ವೆಲ್ಡಿಂಗ್ ಮಾಡುತ್ತಾರೆ. ಅಂತಿಮ ಹಂತದಲ್ಲಿ ಬ್ಯಾಟರಿಗೆ ಆಸಿಡ್ ಹಾಕಿ ನಂತರ ಬ್ಯಾಟರಿಯನ್ನು ಚಾರ್ಜ್ ಮಾಡಲಾಗುತ್ತದೆ. ಬ್ಯಾಟರಿ ಏನೇನು ಅಪ್ಲಿಕೇಶನ್ಗೆ ಅಂದ್ರೆ ಒಂದು ಮೊದಲನೆಯದಾಗಿ UPS ಅಪ್ಲಿಕೇಶನ್ಗೆ, ಮತ್ತೆ ಸೋಲಾರ್ ಅಪ್ಲಿಕೇಶನ್ಗೆ, ಮತ್ತೆ ಆಟೋಮೊಬೈಲ್ ಅಪ್ಲಿಕೇಶನ್ಗೆ ಈಗ ಈ ದಿನದ ಮಟ್ಟಿಗೆ ನಾವು ಈ ಪ್ರಾಡಕ್ಟ್ ಗಳನ್ನ ಉತ್ಪಾದನೆ ಮಾಡ್ತಾ ಇದ್ದೀವಿ. ನಾವು ಬ್ಯಾಟರಿ ರೇಂಜ್ 12 volts 25 ampere ಅವರ್ ಇಂದ 12 volts 200 ampere ಅವರೆಗೂ ಉತ್ಪಾದನೆ ಮಾಡ್ತಾ ಇದ್ದೀವಿ. ಬ್ಯಾಟರಿ ವಿಭಾಗದ ಉಸ್ತುವಾರಿಯನ್ನು ಡಾಕ್ಟರ್ ಗೋಪಾಲ್ ಶಂಕರ್ ಅವರು ಬಹಳಷ್ಟು ಮುತುವರ್ಜಿಯಿಂದ ವಹಿಸುತ್ತಿದ್ದಾರೆ. ಯೂನಿವರ್ಸಲ್ ಪವರ್ ತನ್ನದೇ ಆದ ಫ್ಯಾಬ್ರಿಕೇಶನ್ ವಿಭಾಗವನ್ನು ಹೊಂದಿದ್ದು ಇಲ್ಲಿ ಟ್ರಾನ್ಸ್ಫಾರ್ಮರ್ನ ಔಟರ್ ಬಾಡಿಯನ್ನು ತಯಾರಿಸಲಾಗುತ್ತದೆ. ಈ ಪ್ರಕ್ರಿಯೆಯು ಕೂಡ ಶೇರಿಂಗ್, ಮಾರ್ಕಿಂಗ್, ಗ್ಯಾಸ್ ಕಟ್ಟಿಂಗ್, ಫಸ್ಟ್ ಸೆಟ್ಟಿಂಗ್, ಫಸ್ಟ್ ವೆಲ್ಡಿಂಗ್, ಸೆಕೆಂಡ್ ಸೆಟ್ಟಿಂಗ್, ಸೆಕೆಂಡ್ ವೆಲ್ಡಿಂಗ್, ಪ್ರೆಷರ್ ಟೆಸ್ಟ್, ಗ್ರಿಡ್ ಬ್ಲಾಸ್ಟಿಂಗ್ ಮುಂತಾದ ಹಂತಗಳಲ್ಲಿ ನಡೆಯುತ್ತದೆ. ಯೂನಿವರ್ಸಲ್ನ ಇನ್ನೊಂದು ಪ್ರಮುಖ ವಿಭಾಗ ರೇಡಿಯೇಟರ್ ತಯಾರಿಕಾ ಘಟಕ. ರೇಡಿಯೇಟರ್ ತಯಾರಿಕೆಯ ಮೊದಲ ಹಂತವಾಗಿ ಕಾಯಿಲ್ಗಳನ್ನು ಲೋಡಿಂಗ್ ಮಾಡಲಾಗುತ್ತದೆ. ಮುಂದಿನ ಹಂತವೇ ಫಾರ್ಮಿಂಗ್ ಹಾಗೂ ಕಟ್ಟಿಂಗ್. ಹೀಗೆ ಸಿದ್ಧಗೊಂಡ 2 ಪೀಸ್ಗಳನ್ನು ಜೋಡಿಸಿ ಸಿಂಗಲ್ ಸ್ಪಾಟ್ ಮಾಡಲಾಗುತ್ತದೆ. ಮುಂದಿನ ಹಂತದಲ್ಲಿ ಮಲ್ಟಿ ಸ್ಪಾಟ್ ಮಾಡುತ್ತಾರೆ. ಮಲ್ಟಿ ಸ್ಪಾಟ್ನ ಬಳಿಕ ಅಂಚುಗಳನ್ನು ಸರಿಪಡಿಸುವ ಎಡ್ಜ್ ಫಾರ್ಮಿಂಗ್ ಕ್ರಿಯೆ ನಡೆಯುತ್ತದೆ. ನಂತರ ಪವರ್ ಪ್ರೆಸ್ ಯಂತ್ರವನ್ನು ಉಪಯೋಗಿಸಿ ಎಡ್ಜ್ ಟ್ರಿಮ್ಮಿಂಗ್ ಮಾಡುತ್ತಾರೆ. ಮುಂದಿನ ಹಂತದಲ್ಲಿ ರೇಡಿಯೇಟರ್ ಪಿನ್ಸ್ ಅಸೆಂಬ್ಲಿ ಮಾಡಿ ಇನ್ನರ್ ಅಪ್ ಮತ್ತು ಔಟರ್ ಅಪ್ ಗಳನ್ನು ವೆಲ್ಡ್ ಮಾಡಲಾಗುತ್ತದೆ. ನಂತರ ಫ್ಲಾಂಕ್ ಸೆಟ್ಟಿಂಗ್ ಮಾಡುತ್ತಾರೆ. ಇದಾದ ಬಳಿಕ ಪ್ರೆಷರ್ ಟೆಸ್ಟ್ ಮಾಡಿ ಬ್ಲಾಸ್ಟಿಂಗ್ ನ ಬಳಿಕ ಪೇಂಟಿಂಗ್ ಮಾಡಲಾಗುತ್ತದೆ. ಚಿಕ್ಕ ಯೂನಿಟ್ ಗ ಸ್ಟಾರ್ಟ್ ಮಾಡಿರೋದು, ಇವಾಗ ಎಕ್ಸ್ಪೋರ್ಟ್ ಲೈಕ್ ಸ್ಲೇಟರ್ಸ್, ವೋಲ್ಟೆಕ್, ಅಬ್ರಾಡ್ ಕೆನಡಾ ಕಲಿಸ್ತಾ ಇದೀವಿ, ರೇಡಿಯೇಟರ್ಸ್ UK ಕಲಿಸ್ತಾ ಇದೀವಿ.
ವಿದ್ಯುತ್ ಸಾಧನಗಳ ತಯಾರಿಕೆಗೆ ಬೇಕಾಗುವ ಹೆಚ್ಚಿನ ವಸ್ತುಗಳನ್ನು ಯೂನಿವರ್ಸಲ್ ತಾನೇ ತಯಾರಿಸುತ್ತಿದ್ದು, ಪ್ರತಿಯೊಂದು ಹಂತದಲ್ಲೂ ಮೇಲ್ವಿಚಾರಣೆ ಪರೀಕ್ಷೆಗಳನ್ನು ನಡೆಸಲಾಗುತ್ತದೆ. ಯೂನಿವರ್ಸಲ್ ಸಂಸ್ಥೆ ಬರಿಯ ಕಾರ್ಯ ವೈಖರಿಗೆ ಮಾತ್ರವಲ್ಲದೆ ಅಚ್ಚುಕಟ್ಟುತನಕ್ಕೂ ಹೆಸರುವಾಸಿಯಾಗಿದೆ. ಇಲ್ಲಿನ ಸಿಬ್ಬಂದಿಯ ಕಾಯಕ ನಿಷ್ಠೆಯೇ ಇಂದು ಸಂಸ್ಥೆ ಜಾಗತಿಕ ಮಟ್ಟದಲ್ಲಿ ಗುರುತಿಸಿಕೊಳ್ಳುವಂತೆ ಮಾಡಿದೆ. ಈ ಕುರಿತು ತಿಳಿದುಕೊಳ್ಳೋಣ ವಿರಾಮದ ನಂತರ. Chennai Jewelers wishes you a happy new year. ಈ ಹೊಸ ವರ್ಷದಲ್ಲಿ ಹೊಸತೇನು ಮಾಡುವಿರಿ? ಶುಭಾರಂಭ ಒಂದೆಷ್ಟು ಸಿಹಿಯೊಂದಿಗೆ. Fast Track Call Taxi 2888999 for all cities. ಹೊಸ ವರ್ಷದ ಹಾರ್ದಿಕ ಶುಭಾಶಯ ಕೋರುತ್ತಿರುವ ವಿಜಯಲಕ್ಷ್ಮಿ ಸ್ಯಾರೀಸ್ ಎಂಜಿ ರಸ್ತೆ ಬೆಂಗಳೂರು. ತಗೊಂಡ್ ಬನ್ನಿ ಹೊಸ ಪ್ರೆಸ್ಟೀಜ್ ಇಂಡಕ್ಷನ್ ಒಲೆ. ಗ್ಯಾಸ್ಗಿಂತ ಉತ್ತಮ, ನಿಮ್ಮ ಪ್ರೆಸ್ಟೀಜ್ ಇಂಡಕ್ಷನ್ ಸ್ಟವ್ ಸರ್ವೋತ್ತಮ. ತೇಜು ರೆಡಿ ಮಿಕ್ಸ್ ಮಸಾಲ ಇವರಿಂದ ತಮ್ಮೆಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ರುಚಿಗೆ ಮತ್ತೊಂದು ಹೆಸರು ತೇಜು ರೆಡಿ ಮಿಕ್ಸ್ ಮಸಾಲ. ಈ ಹೊಸ ವರ್ಷದಲ್ಲಿ ಹೊಸತೇನು ಮಾಡುವಿರಿ? ಶುಭಾರಂಭ ಒಂದೆಷ್ಟು ಸಿಹಿಯೊಂದಿಗೆ. Fast Track Call Taxi 2888999 for all cities. ಸಮಸ್ತ ಕರ್ನಾಟಕ ಜನತೆಗೆ ರೇವತಿ ತುಪ್ಪದ ವತಿಯಿಂದ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಕೇವಲ 5,000 ರೂಪಾಯಿಗಳಿಗೆ ನಿಮ್ಮ ಕೆಪಿ ನಂಜುಂಡಿಯವರ ಲಕ್ಷ್ಮಿ ಗೋಲ್ಡ್ ಪ್ಯಾಲೇಸ್ ನಲ್ಲಿ ಹಾಲ್ಮಾರ್ಕ್ ಚಿನ್ನಾಭರಣಗಳನ್ನು ಖರೀದಿಸಿ ಪ್ರತಿ ಶಾಖೆಯಲ್ಲಿ ಪ್ರತಿ ತಿಂಗಳು ಒಂದೊಂದು ಟಾಟಾ ನ್ಯಾನೋ ಕಾರನ್ನು ಗೆಲ್ಲಿರಿ. ಇಂದೇ ಭೇಟಿ ಕೊಡಿ ಲಕ್ಷ್ಮಿ ಗೋಲ್ಡ್ ಪ್ಯಾಲೇಸ್, ಮಲ್ಲೇಶ್ವರಂ, ಡಿವಿಜಿ ರಸ್ತೆ, ಜಾಲಹಳ್ಳಿ ಕ್ರಾಸ್. Maxworth Realty presents premium residential layouts under wide open skies amidst the lush green fields and water bodies near BIAL. Packed with all modern amenities and luxurious comforts and transparent and easy repayment plans. Call 99723-04970 for a site visit. ಹೊಸ ವರ್ಷದ ಹಾರ್ದಿಕ ಶುಭಾಶಯ ಕೋರುತ್ತಿರುವ ವಿಜಯಲಕ್ಷ್ಮಿ ಎಕ್ಸ್ಪ್ರೆಷನ್ಸ್ ಮಲ್ಲೇಶ್ವರಂ, ಜಯನಗರ್. Fast Track Call Taxi 2888999 for all cities. ತೇಜು ರೆಡಿ ಮಿಕ್ಸ್ ಮಸಾಲ ಇವರಿಂದ ತಮ್ಮೆಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ರುಚಿಗೆ ಮತ್ತೊಂದು ಹೆಸರು ತೇಜು ರೆಡಿ ಮಿಕ್ಸ್ ಮಸಾಲ. ಅಖಿಲ ಭಾರತ ಚಾಲಕರ ಮತ್ತು ಕಾರ್ ಟ್ಯಾಕ್ಸಿ ಮಾಲೀಕರ ಸಂಘದ ವತಿಯಿಂದ ಸಮಸ್ತ ಕರ್ನಾಟಕ ಜನತೆಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಈ ದಿನದ ಎಲ್ಲಾ ಕಾರ್ಯಕ್ರಮಗಳ ಪ್ರಾಯೋಜಕರು TVS Joy, the no tension bike. ಯೂನಿವರ್ಸಲ್ ಉದ್ಯೋಗಿಗಳು ಇಂದು ತಮ್ಮ ಸಂಸ್ಥೆಯ ಬಗ್ಗೆ ಹೆಮ್ಮೆ ಪಡ್ತಾ ಇದ್ದಾರೆ. ಇದು ತಮ್ಮ ಮನೆ ಅನ್ನುವ ಆದರ ಅಭಿಮಾನವನ್ನ ಹೊಂದಿದ್ದಾರೆ. ಇಲ್ಲಿನ ಉದ್ಯೋಗಿಗಳು ತಮ್ಮ ಕುಟುಂಬದ ಸದಸ್ಯರು ಅನ್ನುವ ಧ್ರುವ ಅವರ ದೊಡ್ಡ ಗುಣದಿಂದಲೇ ಇಂದು ಈ ಸಂಸ್ಥೆ ಇಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದಿದೆ. ಯೂನಿವರ್ಸಲ್ನ ಆಡಳಿತ ಮಂಡಳಿ ತನ್ನ ಉದ್ಯೋಗಿಗಳ ಜೊತೆಗೆ ಒಂದು ಉತ್ತಮ ಬಾಂಧವ್ಯ ಹೊಂದಿದೆ. ಹಾಗಾಗಿ ಇಲ್ಲಿ ಕರ್ತವ್ಯ ನಿರ್ವಹಿಸುವ ಎಲ್ಲರೂ ಸಂಸ್ಥೆಯ ಬಗ್ಗೆ ಗೌರವ ಭಾವನೆ ಹೊಂದಿದ್ದಾರೆ. ಇಲ್ಲಿ ಆಕ್ಚುಲಿ ಲೇಡೀಸ್ಗೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ತಾರೆ. ಇನ್ ದ ಸೆನ್ಸ್ ನಾವು ಏನೇ ಸಜೆಷನ್ಸ್ ಕೊಟ್ಟರು ನಮ್ಮ ಡೈರೆಕ್ಟರ್ ಆದ ಮಿಸ್ಟರ್ ದ್ವಾರಕನಾಥ್ ಅದ್ರ ಬಗ್ಗೆ ಇಂಟ್ರೆಸ್ಟ್ ತಗೊಂಡು ನಾವು ಕೇಳಿದ್ವಿ. ಇನ್ ದ ಸೆನ್ಸ್ ನಾವೇನು ಸಜೆಸ್ಟ್ ಮಾಡ್ತೀವೋ ಅದನ್ನ ತಗೊಂಡು ಹಿ ಟೇಕ್ ಇನಿಷಿಯೇಟಿವ್. ಅಂಡ್ ಟು ಬಿ ವೆರಿ ಫ್ರಾಂಕ್, ಐ ರಿಯಲಿ ಎಂಜಾಯ್ ವರ್ಕಿಂಗ್ ಹಿಯರ್. ಅಂದ್ರೆ ಇಲ್ಲಿ ಲೇಡೀಸ್ ಮತ್ತೆ ಜೆಂಟ್ಸ್ಗೆ ಈಕ್ವಲ್ ಇಂಪಾರ್ಟೆನ್ಸ್ ಮತ್ತೆ ಈಕ್ವಲ್ ರೈಟ್ಸ್ ಇದೆ. ಸೊ ಐ ಆಮ್ ವೆರಿ ಹ್ಯಾಪಿ ಟು ವರ್ಕ್ ಇನ್ ದಿಸ್ ಕಂಪನಿ. ಯೂನಿವರ್ಸಲ್ ಪ್ರಾರಂಭವಾದಾಗಿನಿಂದ ಇದ್ದ ಗ್ರಾಹಕರು ಕೂಡ ಇಂದಿಗೂ ಇದರ ಜೊತೆಗಿನ ತಮ್ಮ ವ್ಯವಹಾರವನ್ನು ಮುರಿದುಕೊಂಡಿಲ್ಲ ಎಂದರೆ ಯೂನಿವರ್ಸಲ್ ಪವರ್ನ ಸೇವೆಯ ಪರಿ ಎಂಥದ್ದು ಎನ್ನುವುದು ನಮಗರ್ಥವಾಗುತ್ತದೆ. ಇಲ್ಲಿ ಕ್ವಾಲಿಟಿ, ಯೂನಿವರ್ಸಲ್ ಕ್ವಾಲಿಟಿ ಹೆಸರಿರ್ತಕ್ಕಂತೆ ವಿಶ್ವದಲ್ಲಿ ಎಲ್ಲೇ ಹೋದರೂ ಸಹ ಇದು ಒಳ್ಳೆ ಕ್ವಾಲಿಟಿ ಆಗಿ ಗುಣ ಮಟ್ಟದ ಟ್ರಾನ್ಸ್ಫಾರ್ಮರ್ ಆಗಿ ಹೊರಹೊಮ್ಮಿದೆ. ಆಫ್ಟರ್ ಸೇಲ್ ಸರ್ವಿಸ್ ಹೇಳೋದಾದ್ರೆ ಯಾವುದೇ
ರಿಮೋಟ್ ಏರಿಯಾದಲ್ಲಿ ಸಹ ಅಂದ್ರೆ ಟ್ರಾನ್ಸ್ಫಾರ್ಮರ್ ಫೇಲ್ ಆಗಿದೆ ಅಥವಾ ಏನೋ ತಾಂತ್ರಿಕ ತೊಂದರೆ ಬಂದಿದೆ ಹೇಳಾದ್ರೆ ಇವರ ಸರ್ವಿಸ್ ಡಿಪಾರ್ಟ್ಮೆಂಟ್ ಹೋಗಿ ಅದನ್ನ ಸರ್ವಿಸ್ ಅನ್ನು ಕೊಟ್ಟಿದೆ. ಸಂಸ್ಥೆಯ ಕಾರ್ಯಕ್ಷಮತೆಯನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ಪ್ರತಿ ಹಂತದಲ್ಲೂ ವಿಚಾರ ವಿನಿಮಯ, ವಿಶ್ಲೇಷಣೆ, ಚಿಂತನೆಗಳನ್ನು ನಡೆಸಲಾಗುತ್ತಿದೆ. ಕಂಪನಿಯು ಅತ್ಯುತ್ತಮವಾದ ಮಾನವ ಸಂಪನ್ಮೂಲ ವಿಭಾಗವನ್ನು ಹೊಂದಿದ್ದು, ಉದ್ಯೋಗಿಗಳ ಯೋಗಕ್ಷೇಮದ ಜೊತೆಗೆ ಗ್ರಾಹಕರನ್ನು ಸಂತೃಪ್ತಿಪಡಿಸಲು ಕೂಡ ಈ ವಿಭಾಗ ಶ್ರಮಿಸುತ್ತಿದೆ. ಈ ಇಲಾಖೆಯ ಮೇನ್ ಉದ್ದೇಶ ಏನಂದ್ರೆ ಕಂಪನಿಗೆ ಬೇಕಂತ ಪಾಲಿಸೀಸ್ ಮತ್ತೆ ಪ್ರೊಸೀಜರ್ಸ್ ಅಂದ್ರೆ ಸಂಪನ್ಮೂಲ ಪ್ರಾಸೆಸ್ ಅಂಡ್ ಪ್ರೊಸೀಜರ್ ಮಾಡಿ ಅದನ್ನ ಇಂಪ್ಲಿಮೆಂಟ್ ಮಾಡ್ಬೇಕಾಗತ್ತೆ. ಮೇನ್ ಜವಾಬ್ದಾರಿ ನಮ್ಮ ಎಂಪ್ಲಾಯೀಸ್ ಚೆನ್ನಾಗಿ ಕೆಲಸ ಮಾಡಿ ಅವರಿಗೆ ಅದ್ ತಕ್ಕಂತ ರಿವಾರ್ಡ್ಸ್ ಅಂದ್ರೆ ಕಾಂಪನ್ಸೇಷನ್, ವೆಲ್ಫೇರ್ ಫೆಸಿಲಿಟಿ, ಇದನ್ನು ಏನೇನು ಬೇಕಾದಾಗ ಸಿಚುವೇಶನ್ ನೋಡಿ, ಕಂಪನಿ ಮಾರ್ಕೆಟ್ ಅರೌಂಡ್ ಅಲ್ಲಿ ಏನ್ ನಡೀತಾ ನೋಡಿ ನಾವು ಅವ್ರಿಗೆ ಬೇಕಾದ ರೀತಿಯಲ್ಲಿ ಆ ಕಾಂಪನ್ಸೇಷನ್ ಅನ್ನು ಕೊಡೋದು ನಮ್ಮ ಮೇನ್ ಆಗಿರೋ ಉದ್ದೇಶ. ಭಾರತದ ವಿದ್ಯುತ್ ಸಾಧನಗಳ ತಯಾರಿಕಾ ಕಂಪನಿಗಳಲ್ಲೇ ಒಂದು ಉತ್ತಮ ಸ್ಥಾನ ಹೊಂದಿರುವ ಯೂನಿವರ್ಸಲ್ ಅನೇಕ ಪ್ರಶಸ್ತಿಗಳನ್ನು ಗಳಿಸಿದೆ. ಈಗ ನಾವು ಮುಂದುವರೆಕೊಂಡು 220 kV ಟ್ರಾನ್ಸ್ಫಾರ್ಮರ್ನ ಮಾಡಬೇಕು ಅಂತಕ್ಕಂಥ ಒಂದು ಯೋಜನೆ ಹಾಕೊಂಡು ಈಗ ಚೈನಾದಲ್ಲಿ ನಾವೊಂದು ಒಪ್ಪಂದನ ಮಾಡ್ಕೊಂಡಿದ್ದೀವಿ. ಸ್ಪೆಕೋ ಅನ್ನೋ ಕಂಪನಿ ಜೊತೆನಲ್ಲಿ ಒಪ್ಪಂದ ಮಾಡ್ಕೊಂಡಿದ್ದೀವಿ. ಇದಕ್ಕೆ 20 ಕೋಟಿ ರೂಪಾಯಿ ಇದನ್ನಾಕಿ ಬಂಡವಾಳನ ಹೂಡಿ ನಾವು ಪೂನಾದಲ್ಲಿ ಅಥವಾ ಬೆಂಗಳೂರಿನಲ್ಲಿ ನಾವು ಈ ಒಂದು ಘಟಕವನ್ನ ಪ್ರಾರಂಭಿಸ್ತೀವಿ. ಇದರಿಂದ 100 ಜನ ಕಾರ್ಮಿಕರಿಗೆ ಎಂಪ್ಲಾಯ್ಮೆಂಟ್ ಸಿಗುವಂತ ಯೋಜನೆ ಇದೆ. ಕಂಪನಿಯ ಮುಂದಿನ ಗುರಿಗಳು ಹೀಗಿವೆ. ಜಾಗತಿಕವಾಗಿ ವಿದ್ಯುತ್ತು ಮತ್ತು ತಂತ್ರಜ್ಞಾನದಲ್ಲಿ ವಸ್ತು ಮತ್ತು ಸೇವೆ ಕೊಡೋದ್ರಲ್ಲಿ ಮೊದಲ 5 ಅತಿ ದೊಡ್ಡ ಸಂಸ್ಥೆಗಳಲ್ಲಿ ನಮ್ಮ ಕಂಪನಿ ಒಂದಾಗಬೇಕು ಅಂತಕ್ಕಂಥದ್ದು. ಇನ್ನ ನೆಕ್ಸ್ಟ್ 3 ವರ್ಷದ ಒಳಗಡೆ ನಾವು 1,000 ಕೋಟಿ ವಹಿವಾಟನ್ನ ಮಾಡಬೇಕು ಅಂತಕ್ಕಂಥದ್ದು ಇದನ್ನ ಗುರಿನ ಇಟ್ಕೊಂಡಿದ್ದೀವಿ. ಆ ಗುರಿನ ಡೆಫಿನೆಟ್ ಆಗಿ ನಾವು ತಲುಪ್ತೀವಿ. ಯೂನಿವರ್ಸಲ್ ಪವರ್ನಲ್ಲಿ ಪ್ರತಿಯೊಬ್ಬರು ಶ್ರಮಜೀವಿಗಳು, ಕರ್ತವ್ಯ ನಿಷ್ಠೆಯುಳ್ಳವರು. ತಮ್ಮನ್ನು ಸಂಸ್ಥೆಯ ಉದ್ಯೋಗಿಗಳಂತೆ ನೋಡದೆ ಕುಟುಂಬ ಸದಸ್ಯರಂತೆ ನೋಡಿಕೊಳ್ಳುತ್ತಿರುವ ಧ್ರುವ ತಲ್ವಾಲ್ಕರ್ ಅವರ ಕುರಿತು ಉದ್ಯೋಗಿಗಳು ಸಾಕಷ್ಟು ಪ್ರಶಂಸೆ ವ್ಯಕ್ತಪಡಿಸುತ್ತಾರೆ. ಇವರ ಮತ್ತೆ ನಮ್ಮ ನಡುವಿನ ಸಂಬಂಧ ಒಂದು ಕುಟುಂಬದ ವ್ಯವಸ್ಥೆ ಎಂತೆ ಕಾಣುತ್ತಿದ್ದೇವೆ. ತನ್ನ ಕೈಕೆಳಗಿನ ಉದ್ಯೋಗಿಗಳನ್ನ ತನ್ನ ಬಂಧು ಮಿತ್ರರಂತೆ ಪ್ರೀತಿಸ್ತಾ ಇದ್ದಾರೆ. ಕೆಲವು ವರ್ಷಗಳ ಹಿಂದೆ ಸಣ್ಣ ಪ್ರಮಾಣದಲ್ಲಿದ್ದ ಯೂನಿವರ್ಸಲ್ ಪವರ್ ಟ್ರಾನ್ಸ್ಫಾರ್ಮರ್ ಇಂದು ಸಾಮಾನ್ಯರ ಕಲ್ಪನೆಗೂ ನಿಲುಕದಷ್ಟು ಬೆಳೆಯುತ್ತಿದೆ. ಸಂಸ್ಥೆಗಾಗಿ ಸುಮಾರು 400 ಜನ ದುಡಿಯುತ್ತಿದ್ದಾರೆ. ಕಂಪನಿಯ ವಾರ್ಷಿಕ ವಹಿವಾಟು ಸುಮಾರು 550 ಕೋಟಿಯಷ್ಟಿದೆ. ಇನ್ನಷ್ಟು ಬೆಳೆಯುವ, ಸಾಧಿಸುವ ಗುರಿ ಕಂಪನಿಯ ಮುಂದಿದೆ. ಬೆಂಗಳೂರು ಮಾತ್ರವಲ್ಲದೆ ಹರಿದ್ವಾರದಲ್ಲಿ ಕೂಡ ತನ್ನ ಶಾಖೆಯನ್ನು ಹೊಂದಿರುವ ಕಂಪನಿ ಇಂದು ಜಗತ್ತು ಗುರುತಿಸುವ ಮಟ್ಟಕ್ಕೆ ಬೆಳೆದು ನಿಂತಿದೆ. ತನ್ನ ಸಾಧನೆಯ ಮೂಲಕ ಇಡೀ ದೇಶ ಹೆಮ್ಮೆ ಪಡುವಂತಹ ಸಂಸ್ಥೆಯಾಗಿದೆ. ನೂರಾರು ಜನರಿಗೆ ಅನ್ನ ನೀಡಿದೆ. ಹಲವರ ಬದುಕಿಗೆ ದಾರಿದೀಪವಾಗಿದೆ. ಧ್ರುವ ತಲವಾಲ್ಕರ್ ಅವರ ನೇತೃತ್ವದಲ್ಲಿ ಕಂಪನಿ ಇನ್ನಷ್ಟು ಅಭಿವೃದ್ಧಿ ಸಾಧಿಸಲಿ, ಎಲ್ಲ ಆಶೋತ್ತರಗಳು ಈಡೇರಲಿ ಅಂತ ಹಾರೈಸುತ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನೈಜ ಸುದ್ದಿಗಾಗಿ ನೋಡ್ತಾ ಇರಿ ಸಮಯ.